ನೋಡಿ ಮಾನ್ಯ ವಿರೋಧ ಪಕ್ಷದ ನಾಯಕರೇ, ವಿರೋಧ ಪಕ್ಷದ ನಾಯಕರೇ, ಇಲ್ಲಿ ಕೇಳಿ. ಶ್ರೀರಾಮನ ಹುಟ್ಟಿ ಲೂಟಿ ಹೊಡೆದ ಬಿಜೆಪಿ, ರಾಮನ ಶ್ರೀರಾಮನ ಹುಟ್ಟಿ ಲೂಟಿ ಹೊಡೆದಿರ್ತಕ್ಕಂಥ ಮೋದಿ, ರಾಮನ ಹಣ ಕದ್ದ ಅಮಿತ್ ಶಾ. ವಿರೋಧ ಪಕ್ಷದ ನಾಯಕರ ಕೇಳಿ, ತಾವೆಲ್ಲ ಬಾಯಲ್ಲಿ ಹೋಗ್ಬಿಟ್ಟು ಸಭಾಪತಿಗಳು ನಿಂತಿದ್ದಾರೆ, ಸಭಾಪತಿಗಳು ನಿಂತಿದ್ದಾರೆ, ಅವ್ರು ನಿಂತಾಗ ಕೂತ್ಕೋಬೇಕು, ಸೈಲೆಂಟ್ ಆಗಬೇಕು, ಕೂತ್ಕೊಳ್ಳಿ. ಅವಕಾಶ ಕೊಟ್ಟು ನೀವು ಚರ್ಚೆಯಲ್ಲಿ ಭಾಗವಹಿಸಿ. ಅವಕಾಶ ಕೊಡಬೇಕು, ಹಂಗಾಗೋದಿಲ್ಲ. ದಯವಿಟ್ಟು ಸಹಕಾರ ಸಭಾಪತಿಗಳು ಸ್ವಲ್ಪ ಸುಮ್ಮನಿರ್ಬೇಕು ಅನ್ನೋದು ತಿಳ್ಕೊಳ್ಳಿ ದಯವಿಟ್ಟು. ಅವ್ರು ನಿಂತಿದ್ದಾರೆ, ಅವರು ಸಭಾಪತಿಗಳಿಗಾದ್ರೂ ಗೌರವ ಕೊಡಿ. ಸಭಾಪತಿಯವರೇ ಮಾತಾಡಿ. ಇವತ್ತು ಕೇಂದ್ರ ಸರ್ಕಾರ ಜವಾಬ್ದಾರಿ ಇದೆ. ಇಡೀ ದೇಶದ ಜನರು ನೋಡ್ತಾ ಇದ್ದಾರೆ. ಏನು ಲೂಟಿ ಆಗಿದೆ, ಯಾರು ಮಾಡಿದ್ರು, ಇನ್ನೊಂದು ಯಾರಿದ್ದಾರೆ ಎಂಬುದು ಸ್ಪಷ್ಟೀಕರಣ ಕೊಡಬೇಕಾಗಿದ್ದು ಕೇಂದ್ರ ಸರ್ಕಾರ. ಅಯೋಧ್ಯೆಯಲ್ಲಿ ರಾಮ ಮಂದಿರ ಮಾಡಿದ್ರು ಅಂತ ಹೇಳಿ ಇಡೀ ಪ್ರಚಾರ ಮಾಡಿಕೊಂಡು ರಾಮ ಮಂದಿರವರು ರಾಜಕೀಯ ಲಾಭ ಪಡೆದಿರ್ತಕ್ಕಂಥದ್ದು ಬಿಜೆಪಿ ಲೂಟಿ ಮಾಡಿರ್ತಕ್ಕಂಥವ್ರು ಮಾನ್ಯ ನೋಡಿ, ಒಂದ್ ನಿಮಿಷ ನೀವು ಸುಮ್ಮನೆ ರೀ. ನೋಡಿ, ಸುಮ್ಮನೆ ಇರ್ಬೇಕು, ಒಂದ್ ನಿಮಿಷ ದಯಮಾಡಿ ಸುಮ್ಮನೆ ಇರ್ಬೇಕು, ಒಂದ್ ನಿಮಿಷ. ಮಾನ್ಯ ವಿರೋಧ ಪಕ್ಷದ ನಾಯಕರೇ, ನೀವು ಚರ್ಚೆಯಲ್ಲಿ ಭಾಗವಹಿಸಿದಾಗ ಅವಕಾಶ ಕೊಡ್ತೇವೆ. ಆದ್ರೆ ಮಾತಾಡಿ, ಅಲ್ಲಿವರೆಗೂ ಈ ಭಾಗದಲ್ಲಿ ಮುಂದುವರಿಸಲಿ. ನೀವು ನಿಮ್ಮ ಸಹಕಾರ ಅಗತ್ಯ ಆಗಿದೆ. ಈಗ ದಯಮಾಡಿ ಸ್ವಲ್ಪ ಸುಮ್ಮನೆ ಇರಬೇಕು. ಅವ್ರು ಚರ್ಚೆಯನ್ನು ಮುಂದುವರಿಸ್ತಾರೆ. ನಿಮ್ಗೂ ಅವಕಾಶ, ನಿಮ್ಗೂ ಅವಕಾಶ ಕೊಡ್ತೇವೆ. ಮಾತಾಡಿ. ಮೈಕ್ ಹಾಕೊಳ್ಳಿ. ಕೊಡಬೇಕು. ಏನಾಯ್ತು ಅದೊಂದು ಹಿನ್ನೆಲೆಯಲ್ಲಿ ಸಿಬಿಐ ಎನ್ಕ್ವೈರಿ ಆಗಬೇಕು. ದೇಶದ ಜನರಿಗೆ ಮಾಹಿತಿ ಕೊಡಬೇಕು. ಅದ್ರ ಹಿನ್ನೆಲೆಯಲ್ಲಿರ್ತಕ್ಕಂಥ ಯಾರೇ ಇರಲಿ ಅವ್ರ ಬಹಿರಂಗ ಆಗ್ಬೇಕಂಬುದೇ ನಮ್ಮ ಒತ್ತಾಯ. ತಿಪ್ಪಣ್ಣ ಕಮಕ್ನೂರ್ ಅಯೋಧ್ಯೆ ರಾಮ ಮಂದಿರ ಬಗ್ಗೆ ಮಾತಾಡಲು ಅವಕಾಶ ಮಾಡಿಕೊಟ್ಟಿರಿ. ನಿಮಗೆ ನಾನು ಹೃದಯಪೂರ್ವಕ ಅಯೋಧ್ಯೆಯಲ್ಲಿ ಶ್ರೀರಾಮ ಮಂದಿರ ನಿರ್ಮಾಣಕ್ಕಾಗಿ ಕರ್ನಾಟಕ ರಾಜ್ಯದ ಪ್ರತಿಯೊಂದು ಗ್ರಾಮ, ತಾಲೂಕು ಹಾಗೂ ನಗರಗಳಿಂದ ಲಕ್ಷಾಂತರ ಭಕ್ತಾದಿಗಳು, ಧಾರ್ಮಿಕ ಸಂಸ್ಥೆಗಳು ಹಾಗೂ ಸಾರ್ವಜನಿಕರು ತಮ್ಮ ಶ್ರದ್ಧೆ ಮತ್ತು ಭಕ್ತಿಯಿಂದ ಕೋಟ್ಯಾಂತರ ರೂಪಾಯಿ ನಿಧಿ ದೇಣಿಗೆಯನ್ನು ಸಮರ್ಪಿಸಿದ್ದಾರೆ. ಆದರೆ ಈ ನಿಧಿ ಸಂಗ್ರಹಣೆ ಹಾಗೂ ಹಸ್ತಾಂತರ ಪ್ರಕ್ರಿಯೆಯಲ್ಲಿ ಭಾರೀ ಪ್ರಮಾಣದ ಹಣ ದುರುಪಯೋಗ ಮತ್ತು ನಕಲಿ ಜಾಲ ಪತ್ತೆಯಾಗಿದೆ ಎಂಬ ಗಂಭೀರ ಆರೋಪಗಳು ಕೇಳಿ ಬರುತ್ತಿದ್ದು ಸಾರ್ವಜನಿಕರಲ್ಲಿ ತೀವ್ರ ಅಸಮಾಧಾನ ಹುಟ್ಟಿದೆ. ಈ ಕೇಂದ್ರ ಸರ್ಕಾರ, ನರೇಂದ್ರ ಮೋದಿ ಅವರ ಸರ್ಕಾರ, ನರೇಂದ್ರ ಮೋದಿ ಅವರು ಅನಾವರಣ ಮಾಡಿದಂತಹ ರಾಮ ಮಂದಿರ ಮೊದಲ ನೈತಿಕ ಹೊಣೆ ಹೊತ್ತು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ರಾಜೀನಾಮೆ ಕೊಡಬೇಕು. ಅವ್ರು ಏನಾದರೂ ನೈತಿಕ ಇದ್ದೀರ, ಒಬ್ಬಲ್ಲಿ ಏನಾದ್ರು ಮಾನವತೆ ಇದ್ದೀರ, ಅಂತ ದುಷ್ಟ ಶಕ್ತಿಯನ್ನು ಎದುರಿಟ್ಕೊಂಡು ಇವರೆಲ್ಲ ರಾಜಕೀಯ ಮಾಡ್ತಾರೆ ಬಿಜೆಪಿಯವರು. ಇವ್ರು ನಾಚಿಕೆ ಬರಬೇಕು. ಇವರಿಗೆ ನಾಗೇಂದ್ರ ಇದು ಕೇಳಕ್ ನಾರಾಯಕರು ರಾಜ್ಯದ ಹಲವು ಭಾಗಗಳಲ್ಲಿ, ವಿಶೇಷ ಕರಾವಳಿ, ಉತ್ತರ ಕರ್ನಾಟಕ ಸಾರ್ವಜನಿಕ ಕೋಟ್ಯಾಂತರ ರೂಪಾಯಿ ದೇಣಿಗೆ ದುರುಪಯೋಗಪಡಿಸಿಕೊಂಡಿದ್ದಾರೆ. ಕರ್ನಾಟಕದಿಂದ ಅಧಿಕೃತವಾಗಿ ಹಾಗೂ ಅನಧಿಕೃತವಾಗಿ ಸಂಗ್ರಹವಾದ ಒಟ್ಟು ಮೊತ್ತವೆಷ್ಟು, ಅದರಲ್ಲಿ ಅಯೋಧ್ಯೆಯ ಶ್ರೀರಾಮ ಜನ್ಮಭೂಮಿ ತೀರ್ಥ ಕ್ಷೇತ್ರ ಟ್ರಸ್ಟ್ಗೆ ಜಮಾವಾದ ಮೊತ್ತವೆಷ್ಟು ಎಂಬ ಬಗ್ಗೆ ಯಾವುದೇ ಅಧಿಕೃತ ಲೆಕ್ಕ ಪರಿಶೋಧನೆ, ಅಡಿಟ್ ಅಥವಾ ಪಾರದರ್ಶಕ ವರದಿ ಲಭ್ಯವಿಲ್ಲ. ಮಂದಿರ ನಿರ್ಮಾಣಕ್ಕೆ ಸಂಬಂಧಿಸಿದಂತೆ ನಡೆದ ಜಮೀನ ಖರೀದಿ ಮತ್ತು ಇತರ ಚಟುವಟಿಕೆಗಳಲ್ಲಿ ರಾಜ್ಯದ ಸಂಗ್ರಹವಾದ ಭಕ್ತರ ದೇಣಿಗೆ ಹಣ ದುರ್ಬಳಕೆ ಆಗಿದೆ ಎಂಬ ಅನುಮಾನಗಳು ವ್ಯಾಪಕವಾಗಿವೆ. ರಾಜ್ಯದ ವಿವಿಧ ದೇವಾಲಯಗಳು ಹಾಗೂ ಸಾರ್ವಜನಿಕ ಸ್ಥಳಗಳಲ್ಲಿ ನಡೆದ ನಿಧಿ ಸಂಗ್ರಹಣೆ ಅಭಿಯಾನಕ್ಕೆ ಸಂಬಂಧಿಸಿದಂತೆ ಧಾರ್ಮಿಕ ದತ್ತಿ ಇಲಾಖೆಯಿಂದ
ಯಾವುದೇ ಸೂಕ್ತ ಮಾರ್ಗಸೂಚಿ ಅಥವಾ ನಿಯಂತ್ರಣ ಕ್ರಮಗಳನ್ನು ಅನುಸರಿಸಲಾಗಿಲ್ಲ. ಭಕ್ತಾದಿಗಳ ಧಾರ್ಮಿಕ ಭಾವನೆಗಳ ಜೊತೆ ಚೆಲ್ಲಾಟವಾಡಿ ಹಣ ವಂಚಿತ ನಕಲಿ ಸಂಗ್ರಹಕಾರರು, ಮಧ್ಯವರ್ತಿಗಳು ಹಾಗೂ ಸಂಘಟನೆಗಳ ವಿರುದ್ಧ ತಕ್ಷಣವೇ FIR ದಾಖಲಿಸಿ CID ಅಥವಾ ಪ್ರತ್ಯೇಕ SIT ಮೂಲಕ ಸಮಗ್ರ ತನಿಖೆ ನಡೆಸಬೇಕು. ಕರ್ನಾಟಕ ರಾಜ್ಯದಿಂದ ಸಂಗ್ರಹವಾದ ಒಟ್ಟು ನಿಧಿಯ ಪ್ರಮಾಣ ಮತ್ತು ಅದರ ವಿನಿಯೋಗದ ಕುರಿತು ಸರ್ಕಾರ ಸಾರ್ವಜನಿಕವಾಗಿ ಶ್ವೇತಪತ್ರ ಹೊರಡಿಸಬೇಕು. ದೇಣಿಗೆ ನೀಡಿ ರಸೀದಿ ಪಡೆದಿರುವ ಅಥವಾ ವಂಚನೆಗೊಳಗಾದ ಭಕ್ತರು ದೂರು ನೀಡಲು ಗೃಹ ಇಲಾಖೆಯಿಂದ ಪ್ರತ್ಯೇಕ ದೂರು ಸ್ವೀಕಾರ ಕೋಶವನ್ನು ಆರಂಭಿಸಬೇಕು. ಭಕ್ತರ ಪವಿತ್ರ ಕಾಣಿಕೆ ಮತ್ತು ದೇಣಿಗೆ ಹಣವನ್ನು ದುರುಪಪಡಿಸಿಕೊಂಡಿರುವುದು ಕ್ಷಮಾರ್ಹ ಅಲ್ಲ. ಇದು ಅಪರಾಧ. ಸರ್ಕಾರವು ಈ ವಿಷಯವನ್ನು ಗಂಭೀರವಾಗಿ ಪರಿಗಣಿಸಿ ವಂಚಕರನ್ನು ಬಂಧಿಸಬೇಕು. ಪ್ರತಿಯೊಂದು ರಾಜ್ಯಗಳಿಗೂ ಸಾರ್ವಜನಿಕ ಹಣಕ್ಕೆ ಪಾರದರ್ಶಕ ಲೆಕ್ಕವನ್ನು ಒದಗಿಸುವ ಕೆಲಸವನ್ನು ಕೇಂದ್ರ ಸರ್ಕಾರ ಮಾಡಬೇಕು. ತಕ್ಷಣವೇ ಕೇಂದ್ರಕ್ಕೆ ಪತ್ರ ಬರೆದು ಕ್ರಮ ಕೈಗೊಳ್ಳಬೇಕು. ಈ ಪ್ರಕರಣದಲ್ಲಿ ಭಾಗಿಯಾದಂತ ಇದಕ್ಕೆ ಮೇಲ್ನೋಟಕ್ಕೆ ನರೇಂದ್ರ ಮೋದಿ ಅವರು, ಅಮಿತ್ ಶಾ ಇವರಿಬ್ಬರು ಶಾಮೀಲಾಗಿದ್ದಾರೆ. ಅದಕ್ಕೆ ಕೇಂದ್ರ ಸರ್ಕಾರದಲ್ಲಿ ಇವರು ನೈತಿಕ ಹೊಣೆ ಇದನ್ನು ಅವರು ರಾಜೀನಾಮೆ ಕೊಡಬೇಕು. ಈ ಪ್ರಕರಣ ಪೂರ ಸಿಒಡ ತನಿಖೆ ಆಗಬೇಕು ಅಂತ ಹೇಳಿ ನಾನು MR ಸೀತಾರಾಮ್, AV ಗಾಯತ್ರಿ ಶಾಂತೇಗೌಡ, ML ಅನಿಲ್ ಕುಮಾರ್, ರಾಜೇಂದ್ರ ರಾಜಣ್ಣ, ಬಸವನಗೌಡ ಬಾದರ್ಲಿ, DT ಶ್ರೀನಿವಾಸ್, ಬಸವನಗೌಡ ಬಾದರ್ಲಿ ಅವ್ರದ್ದಾಗಲಿ. ಇವತ್ತೇನು ಅವ್ರದ್ದಾಗಲಿ. ದೇಶದಲ್ಲಿ ಎಲ್ಲ ರಾಮನ ಭಕ್ತರು ಒಂದು ಆಸೆ ಇಟ್ಟಿದ್ರು. ಇವತ್ತು ರಾಮ ಮಂದಿರ ಆಗ್ಬೇಕು ಅಂತ ಇಡೀ ದೇಶದಲ್ಲಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಒಂದು ದೊಡ್ಡ ಇವತ್ತು ಭಾವನಾತ್ಮಕ ಸಂಬಂಧ ಜೊತೆಗೆ ಹೊರಟಿರ್ತಕ್ಕಂಥ ರಾಮ ಮಂದಿರ ಇವತ್ತು ದೇಶದಲ್ಲಿ ಒಂದು ಬದಲಾವಣೆ ನಾವು ಕಾಣ್ತೀವಿ. ರಾಮನ ದೇವಸ್ಥಾನ ಕಾಣ್ತೀವಿ ಅಂತೇಳಿ ನಾವೆಲ್ಲರೂ ಇಡೀ ದೇಶದ 145 ಕೋಟಿ ಜನಸಂಖ್ಯೆ ಬಹಳ ದೊಡ್ಡ ಆಸೆ ಇತ್ತು ಇವತ್ತು. ಅಂತ ಇವತ್ತು ಯಾರು ಇವತ್ತು ಇದರಲ್ಲಿ ಭಾಗಿಯಾಗಿದ್ದಾರೆ ಅಂತ ಹೇಳಿದ್ದಾರೆ ಅಂತವ್ರನ್ನ ಇವತ್ತು ಮೈಪಾಲ್ ಸಿಂಗ್ ಅಂಬೋರ್ನ ಈ ಕಮಿಟಿಲಿಂದ ತೆಗೆದಿದ್ದಾರೆ. ಇದಕ್ಕೆ ನೇರ ಹೊಣೆಗಾರರು ಈ ದೇಶದ ಪ್ರಧಾನಮಂತ್ರಿಗಳಾಗಿರ್ತಕ್ಕಂಥ ನರೇಂದ್ರ ಮೋದಿ ಅವರು ಮತ್ತು ಅಮಿತ್ ಶಾ ಅವರು. ಇದರಲ್ಲೇನು ಎರಡು ಮಾತಿಲ್ಲ. ಇದಕ್ಕೆ ಎಲ್ಲೆಲ್ಲಿ ಚುನಾವಣೆಗಳು ನಡೆದಿದ್ದಾವೆ, ಬಿಜೆಪಿಯ ಚುನಾವಣೆ ಇವತ್ತು ಯಾವ್ಯಾವ ರಾಜ್ಯದಲ್ಲಿ ಅಧಿಕಾರಕ್ಕೆ ಬಂದಿದೆ, ಈ ರಾಮ ಮಂದಿರ ಲೂಟಿಲಿಂದನೇ ಈ ಚುನಾವಣೆ ನಡೆದಿದೆ ಅಂತ ಹೇಳಲಿಕ್ಕೆ ಈ ಸದನ ಮೂಲಕ ಹೇಳಲಿಕ್ಕೆ ಬಯಸ್ತೇನೆ. ಕೂಡಲೇ ಇವತ್ತು ಅಮಿತ್ ಶಾ ಮತ್ತು ಮೋದಿ ಅವರು ಇವತ್ತು ರಾಜೀನಾಮೆ ಕೊಡಬೇಕು. ಇವತ್ತೇನು UPA CM ಏನಿದ್ದಾರೆ ಯೋಗಿ ಆದಿತ್ಯನಾಥ್ ಅವರು ಕಾವಿ ಬಟ್ಟೆ ಹಾಕ್ತಾರೆ, ನಾನು ರಾಮ ಭಕ್ತ ಅಂತೇಳಿ ಇವತ್ತೇನು ದೇಶದ ಜನರನ್ನ ಇವತ್ತು ದಾರಿ ತಪ್ಪಿಸುವಂತ ಕೆಲಸ ಮಾಡ್ತಾರೆ. ಇಂಥ ಹೊತ್ತು UPA ಮುಖ್ಯಮಂತ್ರಿ ಅವ್ರನ್ನ ಕೂಡಲೇ ರಾಜೀನಾಮೆ ಕೊಡ್ಬೇಕು. ಅವರು ಇವತ್ತೇನು ಕಾವಿ ಬಟ್ಟೆ ಹಾಕೊಂಡು ದೇಶದ ಜನರಿಗೆ ಇವತ್ತು ಯಾಮಾರಿಸ್ಲಿಕ್ಕೆ ಕೊಟ್ಟಿದ್ದಾರೆ. ಇಂಥ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ನಾ ದೇಶವನ್ನು ಕಾಯ್ತೀನಿ, ನಾ ಕಾವಲು ಕಾಯ್ತೀನಿ ಅಂತ ಹೇಳ್ತಾರೆ. ಇದೇ ಕಾವಲು ಕಾಯ್ದ ರಾಮನ ಉಂಡಿ ಲೂಟಿ ಮಾಡ್ಲಿಕ್ಕೆ ಯಾಕೆ ಬಿಟ್ಟಿದ್ದೀರಿ? ಇವತ್ತಿದ್ರಲ್ಲಿ ನಿಮ್ಮ ಪಾಲುದಾರಿಕೆ ಏನಂತ ಕೇಳಲಿಕ್ಕೆ ಬಯಸ್ತೇನೆ. ಇದರಲ್ಲಿ ನಿಮ್ಮ ಕಾವಲುಗಾರರು ನೀವು ಎಷ್ಟು ಲೂಟಿ ಹೊಡೆದಿದ್ದೀರಿ? ಪ್ರಧಾನಮಂತ್ರಿಗಳು ಮತ್ತು ದೇಶದ ಗೃಹ ಮಂತ್ರಿಗಳು ಅಮಿತ್ ಶಾ ಅವರು ಎಷ್ಟು ಈ ದೇಶಕ್ಕೆ ಲೂಟಿ ಹೊಡೆದಿದ್ದಾರೆ ಎಂಬುದ್ರ ಬಗ್ಗೆ ಜನರ ಮುಂದೆ ಇಡಬೇಕು. ಇವತ್ತು ಏನು ಬಿಜೆಪಿ ಅವರು ಪ್ರತಿಭಟನೆ ಮಾಡ್ತಿದ್ದಾರೆ, ಜೈ ಶ್ರೀರಾಮ್ ಅಂತಾರೆ, ನಾಚಿಕೆ ಆಗ್ಬೇಕು ಎಲ್ಲರಿಗೆ. ಇವತ್ತು ಬರ ಇದೆ, ಇವತ್ತು ಜನರು ಬರ ಎದುರಿಸ್ತಾ ಇದ್ದಾರೆ. ಅದನ್ನ ಬಿಟ್ಬಿಟ್ಟು ಇವತ್ತು ದೇಶದ ಇವತ್ತು ಇದ್ರ ಬಗ್ಗೆ ಕೂಡ ಚರ್ಚೆ ಮಾಡ್ಲಿಕ್ಕೆ ನಿಮಗೆ ಧೈರ್ಯ ಇಲ್ವಾ ಅಂತ ಕೇಳಲಿಕ್ಕೆ ಬಯಸ್ತೇನೆ. ನಿಮಗೆ ಧೈರ್ಯ ತಾಕತ್ತು ದಮ್ ಇದೆನಾ ಇದರಲ್ಲಿ ನೀವು ಮಾತಾಡ್ಲಿಕ್ಕೆ ಅವಕಾಶ ಯಾಕೆ ಕೊಡ್ತಾ ಇಲ್ಲ ಅಂತ ಕೇಳಲಿಕ್ಕೆ ಬಯಸ್ತೇನೆ. ಇವತ್ತಿಂತ ಬಿಜೆಪಿ ಸದಸ್ಯರು ಇಡೀ ರಾಜ್ಯ ಇಡೀ ದೇಶದ ಜನ ನೋಡ್ತಾ ಇದ್ದಾರೆ, ನೀವೇನ್ ಮಾಡ್ತಾ ಇದ್ದೀರಿ ಎಂಬುದು. ಇವತ್ತು ರಾಮನ ಉಂಡಿ ಬಗ್ಗೆ ಚರ್ಚೆ ಮಾಡ್ಲಿಕ್ಕೆ ಅವಕಾಶ ಮಾಡಿಕೊಡಿ. ಅದನ್ನ ಬಿಟ್ಬಿಟ್ಟು ಈ ರೀತಿ ಸುಳ್ಳು ಪ್ರತಿಭಟನೆಗಳು, ಸುಳ್ಳು ಇವತ್ತು ಈ ಸದನದ ಮುಂದುಗಡೆ ನೀವು ನಾಚಿಕೆ ಆಗ್ಬೇಕು. ನೀವೆಲ್ಲ ಸದಸ್ಯರು ಇವತ್ತು ಇಡೀ ಕರ್ನಾಟಕದ ಜನ ನೋಡ್ತಾ ಇದ್ದಾರೆ. ದೇಶದ ಪ್ರಧಾನಿ ಮಂತ್ರಿಗಳೇ, ನಿಮ್ಮ ಸದಸ್ಯರಿಗೆ ಬುದ್ಧಿ ಹೇಳಿ ಅವಕಾಶ ಮಾಡಿಕೊಡಿ. ನೀವುಗಳು ಭ್ರಷ್ಟಾಚಾರದಲ್ಲಿ ಪಾಲ್ಗೊಂಡಿದ್ರಿ, ಉಂಡಿಯಲ್ಲಿ ನೀವುಗಳು ಪಾಲುಗಾರಿಕೆ ಇದೆ. ನರೇಂದ್ರ ಮೋದಿ ಅವರ ಖಂಡಿತವಾಗ್ಲೂ ಪಾಲುಗಾರಿಕೆ ಇದೆ. ಅದರಲ್ಲಿ ಪಾಲುಗಾರಿಕೆ ಖಂಡಿತವಾಗ್ಲೂ ಇದೆ. ಅಮಿತ್ ಶಾ ಮತ್ತು ಮೋದಿ ಅವರು ಒಬ್ಬರು
ಗಡಿಪಾರಾಗಿ ಓದಿರ್ತಕ್ಕಂಥವ್ರು ಇವತ್ತು ಅಮಿತ್ ಶಾ ದೇಶದಲ್ಲಿ ಇವತ್ತು ಹೋಮ್ ಮಿನಿಸ್ಟರ್ ಆಗಿದ್ದಾರೆ. ದೇಶದ ಅರಾಜಕತೆ ಆಗೋಗಿದೆ. ಇವತ್ತು ಕೂಡಲೇ ಇವರಿಬ್ಬರು ರಾಜೀನಾಮೆ ಕೊಟ್ಟು ದೇಶದ ಕ್ಷಮೆ ಹಾಕಿಸಬೇಕು. ಅಂತಾರಾಷ್ಟ್ರ ಮಟ್ಟದಲ್ಲಿ ಇವತ್ತು ದೊಡ್ಡ ಚರ್ಚೆ ನಡೀತಾ ಇದೆ. ಇವತ್ತು ಜೈ ಶ್ರೀರಾಮ್ ಅಂತ ಹೇಳ್ತಾರೆ, ರಾಮನ ಉಂಡೊಡೆದಿದ್ದಾರೆ. ಇಂಥವ್ರು ಇವತ್ತು ಬಿಜೆಪಿ ಸದಸ್ಯರು ಇವತ್ತು ರಾಜ್ಯದ ಜನ ನೋಡ್ತಾ ಇದ್ದಾರೆ. ಖಂಡಿತವಾಗ್ಲೂ ಇದ್ರ ಬಗ್ಗೆ ಮುಕ್ತವಾದಂತಹ ಚರ್ಚೆ ಅವಕಾಶ ಮಾಡಿಕೊಡ್ಬೇಕು ಅಂತ ಹೇಳಿ ಸಭಾಪತಿಗಳು ಕೇಳ್ತೇನೆ. ಧನ್ಯವಾದಗಳು. ಡಿ.ಟಿ. ಶ್ರೀನಿವಾಸ್, ಎಲ್ಲ ಅವಕಾಶಕ್ಕಾಗಿ ಧನ್ಯವಾದಗಳನ್ನು ಹೇಳ್ತಾ, ನಮ್ಮ ಸ್ನೇಹಿತರುಗಳು ಒಳ್ಳೆ ಘೋಷಣೆಗಳನ್ನು ಕೂಗ್ತಾ ಇದ್ದಾರೆ. ಅವ್ರು ಯಾವತ್ತೂ ರಾಮನ್ನ ಸೀತನ ಒಟ್ಟಿಗೆ ನೋಡಿದವರೇ ಅಲ್ಲ ಇವರು. ಇವ್ರು ಯಾವತ್ತೂ ಜೈ ಶ್ರೀರಾಮ್ ಹೊರತು ಸೀತಾರಾಮ ಅಂತ ಇವ್ರ ಬಾಯಲ್ಲೇ ಬರೋದಿಲ್ಲ. ಸೀತೆಯಿಂದ ರಾಮನನ್ನ ಬೇರ್ಪಡಿಸಿದ್ದಕ್ಕೆ ಇಡೀ ಪ್ರಪಂಚ ತಲೆ ತಗ್ಸೋ ತರ ಆಗಿದೆ ಇವತ್ತು ನೀವು ಮಾಡಿರುವಂತ ಕೆಲಸ. ಗೋವಿಂದ ಅಲ್ಲ, ರಾಮರ ಉಂಡಿ ಗೋವಿಂದ, ಅಲ್ಲಿರುವಂತ ಜಮೀನ್ ಗೋವಿಂದ, ಅಂಗಡಿಗಳ ಜಾಗ ಗೋವಿಂದ. ರಾಮರ ಜಾಗವನ್ನ ರಿಯಲ್ ಎಸ್ಟೇಟ್ಗೆ ಬಳಸಿದಂತವ್ರು ನೀವು. ಅಲ್ಲೇ ಮೊದಲೇ ನಿಯೋಜಿತವಾಗಿ ಸಾವಿರಾರು ಅಂಗಡಿ ಮುಗ್ಗಟ್ಟುಗಳಿರೋ ಜಾಗವನ್ನ ಕಡಿಮೆ ಬೆಲೆ ಖರೀದಿ ಮಾಡಿ, ರೈತರ ಜಾಗವನ್ನ ಕಡಿಮೆ ಬೆಲೆ ಖರೀದಿ ಮಾಡಿ ಸಾವಿರಾರು ಕೋಟಿಗಳ ದುಡ್ಡು ಹೊಡೆದಂತವ್ರು ಇವರು. ಇವತ್ತು ಹೆಣ್ಣಿನ ಬಗ್ಗೆ ಗೌರವ ಇಲ್ಲ ಅವ್ರಿಗೆ, ನಮ್ಮ ಸಂಸ್ಕೃತಿ ಬಗ್ಗೆ ಗೌರವ ಇಲ್ಲ, ನಮ್ಮ ಸಂವಿಧಾನದ ಬಗ್ಗೆ ಗೌರವ ಇಲ್ಲ. ಇವತ್ತು ಇಡೀ ಪ್ರಪಂಚ ಪೂರ್ತಿ ನಮ್ಮ ದೇವರುಗಳು ನಮ್ಮ ಸಂಸ್ಕೃತಿಯಿಂದ ತಲೆ ತಗ್ಸೋ ತರ ಮಾಡಿರುವಂತವ್ರು ಇವರು. ಯಾಕೆ ಅಂತ ಹೇಳಿದ್ರೆ ಇವತ್ತು ಕಾಶ್ಮೀರದಿಂದ ಕನ್ಯಾಕುಮಾರಿವರೆಗೂ ಜಾತಿ ಮತ ಧರ್ಮ ಭೇದವಿಲ್ದಿರ ರಾಮರಿಗೆ ಏನು ರಥಯಾತ್ರೆ ಮಾಡಿದಂತ ಸಂದರ್ಭ ಇಟ್ಟಿಗೆಯಿಂದ ಹಿಡ್ಕೊಂಡು, ಆಭರಣದಿಂದ ಹಿಡ್ಕೊಂಡು, ರಿಂಗಿಂದ ಹಿಡ್ಕೊಂಡು ಪ್ರತಿಯೊಂದು ಕೊಟ್ಟಂತವ್ರು. ಅದೆಲ್ಲ ಎಲ್ಲೋಯ್ತು ಅಂತ ಕೇಳಿದ್ರೆ ಇವ್ರ ಕೈಯಲ್ಲಿ ಹೇಳೋದಿಕ್ಕೆ ಇವ್ರಿಗೆ ಅವಕಾಶನೂ ಇಲ್ಲ, ಇವ್ರಿಗೆ ಗೊತ್ತೂ ಇಲ್ಲ. ಇವತ್ತು ಎರಡು ವಿಚಾರ. ಒಂದು ಅಲ್ಲಿನ ರಾಜ್ಯ ಸರ್ಕಾರ ಮೋದಿ ಆದಿತ್ಯನಾಥ್, ಎರಡನೇದು ನಮ್ಮ ಗೃಹ ಮಂತ್ರಿಗಳು, ಮೂರನೇದು ನಮ್ಮ ಪ್ರಧಾನಮಂತ್ರಿಗಳು. ಶಿಲಾನ್ಯಾಸನದಿಂದ ಹಿಡಿದು ವೈಯಕ್ತಿಕವಾಗಿ ಪೂಜೆ ಮಾಡಿದಂತವ್ರು ಇವರೇ. ಉದ್ಘಾಟನೆ ಮಾಡಿದ್ದಾಯ್ತು, ಬಾವುಟ ಎಳೆದಿದ್ದಾಯ್ತು, ಪೂಜೆ ಮಾಡಿದ್ದಾಯ್ತು. ಇಷ್ಟೆಲ್ಲ ಪೂಜೆ ಮಾಡಿದ್ಮೇಲೆ ಅಲ್ಲಿ ಹೋಗಿರುವಂತ ಸಾವಿರಾರು ಕೋಟಿ ರೂಪಾಯಿ ನಮ್ಮ ಭಾರತದ ಪ್ರತಿಯೊಬ್ಬ ಹಿಂದೂಗಳಿಗಾದಂತ ನೋವು ಇದು, ಅವಮಾನ ಇದು. ಆ ಸಾವಿರಾರು ಕೋಟಿ ಎಲ್ಲಿ ಹೋಯ್ತು ಅಂತ ಹೇಳೋದಕ್ಕೆ ಇವ್ರಿಗೆ ನೈತಿಕತೆ ಇಲ್ಲ. ಇವತ್ತು ರಾಜ್ಯದಲ್ಲಿ ಬರ ತಾಂಡವಾಡ್ತಾ ಇದ್ರು. ನಮ್ಮದೇ ಆದಂತ ಈ ಸದನದ ರೂಲ್ ಬುಕ್ ಇದ್ರು, ರೂಲ್ ಬುಕ್ ಇಟ್ಕೊಂಡು ವಿಚಾರಗಳನ್ನ ಚರ್ಚೆ ಮಾಡಕ್ಕೆ ಇವ್ರು ತಯಾರಿಲ್ಲ. ಯಾಕೆ ಅಂತ ಹೇಳಿದ್ರೆ ಈ ಸದನದಲ್ಲಿ ವಿಚಾರಗಳನ್ನ ಚರ್ಚೆಗೆ ಹಾಕೊಂಡ್ರೆ ಎಲ್ಲ ಮಾಹಿತಿ ಹೊರಗಡೆ ಬರುತ್ತೆ. ಯಾಕಂದ್ರೆ ಸುಳ್ಳು ಮಾಹಿತಿಯನ್ನ ಜನಕ್ಕೆ ಹೇಳೋದು ಅಷ್ಟೇ ಗೊತ್ತಿದೆ ಇವ್ರಿಗೆ ಹೊರತು ವಾಸ್ತವಿಕ ಕಟ್ಟು ಸತ್ಯ ಹೇಳೋದಕ್ಕೆ ಇವ್ರ ಕೈಯಲ್ಲಿ ಯಾವತ್ತೂ ಸಾಧ್ಯ ಇಲ್ಲ. ಹಾಗಾಗಿ ಇವತ್ತು ರಾಮ ದೇವಸ್ಥಾನವನ್ನ ರಿಯಲ್ ಎಸ್ಟೇಟ್ಗೆ ಬಳಸ್ಕೊಂಡಂತ ಈ ದೇಶದ ಏಡಿಗಳು ಯಾರಾದ್ರೂ ಇದ್ರೆ ಇವರೇನೇನೆ. ರಿಯಲ್ ಎಸ್ಟೇಟ್ ಅಲ್ಲಿ ದುಡ್ಡು ಮಾಡಿದಂತವ್ರು. ರಿಯಲ್ ಎಸ್ಟೇಟ್ಗೆ ಬಡವರ ಜಮೀನು, ಅಂಗಡಿಗಳು, ಅಲ್ಲಿ ಇರ್ತಕ್ಕಂಥ ಜಮೀನನ್ನು ಕೊಂಡಿದ್ದಕ್ಕೆ ಅವ್ರು ಕೊಟ್ಟಂತ ಪನಿಷ್ಮೆಂಟ್ ಪಾರ್ಲಿಮೆಂಟ್ ಅಲ್ಲಿ ಇವ್ರನ್ನ ಸೋಲಿಸಿ ಮನೆಗೆ ಕಳಿಸಿರುವಂತದ್ದು. ಇದು ಸತ್ಯ. ರಾಮರಿಂದ ಸೀತೆಯನ್ನು ಹೆಂಗೆ ಬೇರ್ಪಡಿಸಿದ್ರು ಅದೇ ನಿಟ್ಟಿನಲ್ಲಿ 2021ರಲ್ಲಿ ಈ ರಾಜ್ಯದ ಅಧಿಕಾರದಿಂದ ಇವ್ರನ್ನ ಈ ಜನ ತೆಗೆಯೋದು ಕಟು ಸತ್ಯ ಅಂತ ಹೇಳಿ ಹೇಳ್ತಾ, ಇವತ್ತು ನಮ್ಮ ಸಂಸ್ಕೃತಿಗೆ ನಮ್ಮ ದೇವರುಗಳಿಗೆ ಅನ್ಯಾಯ ಬೈದಂತವ್ರು ಯಾರು ಉಳಿಗಾಲ ಇಲ್ಲ. ಇವತ್ತು 1500 ಕೋಟಿ 2150 ಕೋಟಿ ರಿಯಲ್ ಎಸ್ಟೇಟ್ ಮಾಡಿರುವಂತದ್ದು. ಇದಕ್ಕೆ ಯಾರು ಹೊಣೆಗಾರರಂದ್ರೆ ಈ ರಾಷ್ಟ್ರದ ಪ್ರಧಾನಿಗಳ ಹೊಣೆಗಾರಿಕೆ, ಇದ್ರ ಅಲ್ಲಿ ಸ್ಥಳೀಯ ಮುಖ್ಯಮಂತ್ರಿಗಳು ಹೊಣೆಗಾರಿಕೆ ಮತ್ತೆ ಗೃಹ ಮಂತ್ರಿಗಳು, ಇವು 3 ಜನ ಹೊಣೆಗಾರಿಕೆ ಹೊತ್ತಬೇಕು. ಇಲ್ಲ ನೇರಕ್ಕೆ ಪ್ರೆಸ್ ಮುಂದೆ ಬಂದು 12 ವರ್ಷಗಳಲ್ಲಿ ಈ ರಾಷ್ಟ್ರದಲ್ಲಿ ಏನೇನಾಗಿದೆ ಅದನ್ನೆಲ್ಲ ಪ್ರೆಸ್ ಮುಂದೆ ನಿಂತ್ಕೊಂಡು ನಮ್ಮ ಪ್ರಧಾನಿಗಳು ದೇಶದ ಜನಕ್ಕೆ ಹೇಳ್ಬೇಕು. ಈ ರಾಮರ ದುಡ್ಡು ಎಲ್ಲೋಯ್ತು ಅಂತ ಹೇಳ್ಬೇಕು. ತಪ್ಪಿಸತ್ತರಿಗೆ ಶಿಕ್ಷೆ ಹಾಕಿ ಅವ್ರನ್ನ ಜೈಲಿಗೆ ಹಾಕಬೇಕು ಅಂತ ಹೇಳಿ ಈ ಸಭೆ ಮುಖಾಂತರ ನಾನು ಒತ್ತಾಯ ಮಾಡ್ತೇನೆ. ಶರಣಗೌಡ ಬಯ್ಯಾಪುರ. ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ .com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.